ನಮಸ್ಕಾರ. ವಾಸ್ತು ದೋಷಗಳ ಪರಿಹಾರಗಳನ್ನು ನಾವೀಗ ತಿಳಿಸ್ಕೊಡ್ತೀವಿ. ಶುಭವನ್ನು, ಧನವನ್ನು ಹಾಗೂ ಆಯುರಾರೋಗ್ಯಾದಿ ಸಕಲ ಭಾಗ್ಯಗಳನ್ನು, ನೆಮ್ಮದಿಯನ್ನು ಕೊಡುವ ಮನೆಯೇ ಸರಿಯಾದ ವಾಸ್ತು ಲಕ್ಷಣಗಳನ್ನು ಹೊಂದಿರುವ ಮನೆಯಾಗಿರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ಲಕ್ಷಣಗಳನ್ನು ಇರುವ ಮನೆಯಲ್ಲಿ ವಾಸ ಮಾಡುವವರು ಸುಖ ಹಾಗೂ ನೆಮ್ಮದಿಯಿಂದ ಇರ್ತಾರೆ. ಈಗ ಯಾವ ರಾಶಿಯವರಿಗೆ ಯಾವ ದಿಕ್ಕುಗಳು ಮತ್ತು ದೋಷ ಪರಿಹಾರಗಳನ್ನು ನಾವೀಗ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ದೈವ ಮಾಹಿತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ನಾವು ನೀಡುವಂತಹ ಎಲ್ಲ ರೀತಿಯ ರಾಶಿ ಭವಿಷ್ಯಗಳು ಹಾಗೂ ವಾಸ್ತುದೋಷ ಪರಿಹಾರಗಳು ನಿಮ್ಮ ಮೊಬೈಲಿಗೆ ಬರುತ್ತವೆ. ಮೇಷ ರಾಶಿಯವರಿಗೆ ಯಾವ ದಿಕ್ಕು ಶುಭವಾಗಿರುತ್ತವೆ ಅಂತ ತಿಳಿಸ್ಕೊಡ್ತೀವಿ. ಈಗ ಪೂರ್ವ ದಿಕ್ಕು ಶುಭವಾಗಿರುತ್ತೆ. ಈ ರಾಶಿಯವರು ಪೂರ್ವ ದಿಕ್ಕಿಗೆ ಮುಖ್ಯ ದ್ವಾರ, ಸಿಂಹದ್ವಾರ ಇರುವ ಮನೆಯಲ್ಲಿ ವಾಸ ಮಾಡುವುದರಿಂದ ಆಯಸ್ಸು, ಆರೋಗ್ಯ, ಐಶ್ವರ್ಯಗಳು ಲಭಿಸುತ್ತೆ. ಸಮಾಜದಲ್ಲಿ ಮತ್ತು ಬಂಧು ವರ್ಗದಲ್ಲಿ ಹಾಗೂ ಉದ್ಯೋಗ ವ್ಯವಹಾರಗಳಲ್ಲಿ ಗೌರವ, ಕೀರ್ತಿ, ಪ್ರತಿಷ್ಠೆಗಳು ಪ್ರಾಪ್ತಿಯಾಗುತ್ತವೆ. ಮೇಷರಾಶಿಯವರಿಗೆ ಬೇರೆ ದಿಕ್ಕುಗಳಿನ ಮನೆಗಳು ಅಶುಭದಾಯಕವಾಗಿರ್ತವೆ. ಈ ದಿಕ್ಕುಗಳ ಮನೆಗಳಲ್ಲಿ ವಾಸ ಮಾಡುವುದರಿಂದ ಅನಾರೋಗ್ಯ, ಅಶಾಂತಿ, ಧನಹಾನಿ, ಕುಟುಂಬ ಕಲಹ, ಉದ್ಯೋಗ ವ್ಯವಹಾರಗಳಲ್ಲಿ ತೊಂದರೆಗಳು ಬರಬಹುದಾದ ಸಾಧ್ಯತೆಗಳು ಇರುತ್ತದೆ. ಮೇಷ ರಾಶಿಯವರು ಕಾರಣಾಂತರಗಳಿಂದ ಬೇರೆ ದಿಕ್ಕುಗಳ ಮನೆಯಲ್ಲಿ ವಾಸ ಮಾಡಬೇಕಾದಲ್ಲಿ ಇಲ್ಲಿ ತಿಳಿಸಿರುವ ಪರಿಹಾರ ಕ್ರಿಯೆಗಳನ್ನು ಮಾಡಿದರೆ ದೋಷ ಪರಿಹಾರವಾಗಿ ಆಯುರಾರೋಗ್ಯ ಭಾಗ್ಯಾದಿಗಳು ಮತ್ತು ಉದ್ಯೋಗ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಲಭಿಸುತ್ತದೆ. ಮೇಷರಾಶಿಯವರ ಶೀಘ್ರ ಪರಿಹಾರಗಳು ಏನಪ್ಪಾ ಅಂದರೆ, ಮೇಷರಾಶಿಯವರು ಮನೆಯ ಈಶಾನ್ಯ ಅಥವಾ ಉತ್ತರ ದಿಕ್ಕಿನಲ್ಲಿ ವಾಸ್ತು ಬ್ರಹ್ಮ ಯಂತ್ರವನ್ನು ಸ್ಥಾಪನೆ ಮಾಡುವುದರಿಂದ ಆಯುರಾರೋಗ್ಯ ಸಮಸ್ತ ಸೌಭಾಗ್ಯಗಳು ಪ್ರಾಪ್ತಿಯಾಗಿ ಸುಖ ಸಂತೋಷಗಳು ನೆಲೆಸುವುದು, ಸಮಸ್ತ ದೋಷಗಳು ನಿವಾರಣೆಯಾಗುತ್ತದೆ. ಸುಲಭ ಪರಿಹಾರ ಏನಪ್ಪಾ ಅಂದರೆ, ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋ ಮೃಚ್ಛಿಯ ಮಾ ಅಮೃತಾತ್. ಈ ಸ್ತೋತ್ರವನ್ನು ಪ್ರತಿದಿನ ಬೆಳಗ್ಗೆ 6 ರಿಂದ 8 ಗಂಟೆ ಒಳಗಾಗಿ 48 ಸಲ ಜಪಿಸಿದರೆ ದೋಷ ಪರಿಹಾರವಾಗಿ ಸಮಸ್ತ ಸನ್ಮಂಗಳವು ಪ್ರಾಪ್ತಿಯಾಗುತ್ತದೆ. ಹಾಗೆ ತಾಂತ್ರಿಕ ಪರಿಹಾರಗಳು ಏನಪ್ಪಾ ಅಂದರೆ, ಮೇಷರಾಶಿಯವರು ಸೋಮವಾರ ತೆಂಗಿನಕಾಯಿಗೆ ಪೂರ್ತಿ ಅರಿಶಿಣವನ್ನು ಬಳಿದು ಕುಂಕುಮವನ್ನು ಅಡ್ಡಲಾಗಿ 3 ಗೆರೆ ಎಳೆದು ಆ ನಂತರ ತೆಂಗಿನಕಾಯಿಯನ್ನು ಪೂರ್ವ ದಿಕ್ಕಿಗೆ ಹರಿಯುವ ನದಿಯಲ್ಲಿ ಬಿಟ್ಟು ಬರಬೇಕು. ಈ ರೀತಿ ಮಾಡಿದರೆ ದೋಷ ಪರಿಹಾರವಾಗುತ್ತದೆ. ಪೂರ್ವ ದಿಕ್ಕಿಗೆ ಅಧಿಪತಿ ಬಂದು ಇಂದ್ರ. ಪೂರ್ವ ದಿಕ್ಕು ಸಮಸ್ತ ಕಾರ್ಯಗಳಿಗೆ, ಸಮಸ್ತ ಶುಭ ಕಾರ್ಯಗಳಿಗೆ ಪ್ರಶಸ್ತವಾಗಿರುತ್ತದೆ. ಈ ರೀತಿ ಮಾಡಿದರೆ ಮೇಷರಾಶಿಯವರು ವಾಸ್ತು ದೋಷಗಳನ್ನು ಪರಿಹಾರ ಮಾಡ್ಕೋಬಹುದು. ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.